10 ವರ್ಷದಿಂದ ರೆಗ್ಯುಲರ್ ಆಗಿ ಜಿಮ್ ಮಾಡಿದ್ರು. 6 ತಿಂಗಳ ಹಿಂದೆ ನನ್ನ ಹೆಲ್ತ್ ರಿಪೋರ್ಟ್ ನೋಡಿ ನನಗೆ ಶಾಕ್ ಆಯ್ತು. ಕೊಲೆಸ್ಟ್ರಾಲ್ ಎಲ್ಲ ಹೈ ಇತ್ತು. ಅದನ್ನ ಹೆಂಗ್ ಸರಿಪಡಿಸಿದೆ, ಹೆಂಗ್ ನಾರ್ಮಲ್ ಆಗಿ ಬಂತು ಅಂತ ನಿಮ್ಗೆ ಈ ವಿಡಿಯೋಲಿ ಹೇಳ್ತೀನಿ. ಎಂಡ್ ವರೆಗೆ ನೋಡಿ ಸ್ಟೇಜ್ ಹತ್ತಿ 2 ಸಿಲ್ವರ್ ಮೆಡಲ್ ಗೆದ್ದು 8 ದಿನ ಆಯ್ತು. ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿದೆ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ರೆಗ್ಯುಲರ್ ಆಗಿ ಜಿಮ್ ವರ್ಕೌಟ್ ಶುರು ಮಾಡಿ 10 ಇಯರ್ಸ್ ಕಳೀತು. ಬಟ್ ಇವಾಗ ಯಾಕೆ ಕಾಂಪಿಟೇಷನ್ ಸ್ಟೇಜ್ ಅಂತ ಶುರು ಹಚ್ಕೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. 6 ಮಂತ್ಸ್ ಆಗ ನಾನು ಬ್ಲಡ್ ಚೆಕ್ಅಪ್ ಮಾಡಿದ್ದೆ. ರಿಪೋರ್ಟ್ ನೋಡಿದ್ರೆ ನನಗೆ ಶಾಕ್ ಆಯ್ತು. ಏನಂದ್ರೆ ಕೊಲೆಸ್ಟ್ರಾಲ್ HbA1c ಅಬೌವ್ ನಾರ್ಮಲ್ ಇತ್ತು. ರೆಗ್ಯುಲರ್ ಆಗಿ ಜಿಮ್ ಹೋಗ್ತೀನಿ, ಅಷ್ಟೇನು ಜಂಕ್ ತಿನ್ನಲ್ಲ, ಆಪ್ಸ್ ಕೂಡ ಕಾಣಿಸ್ತಾ ಇತ್ತು. ಸೊ ಯಾಕೆ ಈ ತರ ಆಯ್ತು ನನಗೆ ಅರ್ಥ ಆಗ್ಲಿಲ್ಲ ಫಸ್ಟ್ ಗೆ. ಆಮೇಲೆ ಸ್ಲೋಲಿ ರಿಯಾಲಿಟಿ ಗೊತ್ತಾಯ್ತು. ಸೊ ನೋಡಿದಾಗ ನಂದು ಲಂಚ್ ಪ್ಲೇಟ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ರೈಸ್ ಆಲ್ಮೋಸ್ಟ್ 300-400 ಗ್ರಾಮ್ಸ್ ಆಗ್ತಾ ಇದ್ವಿ. ನೀವು ಕೂಡ ನೋಡಬಹುದು, ನಿಮ್ ಲಂಚ್ ನೀವು ಮೆಜರ್ ಮಾಡಿ ನೋಡಿ, ಅದ್ರಲ್ಲಿ ಇಷ್ಟು ರೈಸ್ ನಾವು ತಿಂತೀವಿ ಲಂಚ್ಗೆ, ಡಿನ್ನರ್ಗೆ ಮತ್ತು ಬ್ರೇಕ್ಫಾಸ್ಟ್ ಗೆ ಕೂಡ. ಅದು ಮಾತ್ರ ಅಲ್ಲ, ವೀಕೆಂಡ್ ಹೋದಾಗ ಜಂಕ್ ತಿಂದು ಅನ್ಕೋಬಹುದು ನಾವು ವೀಕ್ ಡೇ ಅಲ್ಲಿ ಜಿಮ್ ಹೋಗಿ ಕರಗಿಸ್ತೀವಿ ಅಂತ. ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ, ಎಸ್ಪೆಷಲಿ ಆಫ್ಟರ್ ದ ಏಜ್ ಆಫ್ 30. ಅದರ ಮೇಲೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ, ಶುಗರ್, BP ಎಲ್ಲ ಇದ್ರೆ ನಾವು ಇನ್ನೂ ಎಚ್ಚರಿಕೆಯಿಂದ ಇರಬೇಕು. ಡಯಟ್ ಮೇಲೆ ತುಂಬಾ ಫೋಕಸ್ ಮಾಡಬೇಕು. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪಾ ಅಂದ್ರೆ, ವರ್ಕೌಟ್ಸ್, ಎಕ್ಸರ್ಸೈಸ್ ಎಷ್ಟು ಮುಖ್ಯನೋ ನಮ್ ಡಯಟ್ ಅಷ್ಟೇ ಮುಖ್ಯ, ಅದಕ್ಕಿಂತ ಮುಖ್ಯ. ಆಕ್ಚುಲಿ ಹೇಳ್ಬೇಕಂದ್ರೆ, ಟಿಪ್ ಕೊಡ್ಬೇಕಂದ್ರೆ, ನೀವು ಒಂದು ಫಸ್ಟ್ ಗೆ ಮೆಜರ್ಮೆಂಟ್ ಸ್ಕೇಲ್ ತನ್ನಿ ಫುಡ್ ಮೆಜರ್ ಮಾಡೋಕೆ. ಮತ್ತೆ ಚಾಟ್ GPT ಗೆ ಹೋಗಿ ನಿಮ್ದು BMR, ಹೈಟ್, ವೇಟ್ ಎಲ್ಲ ಹಾಕಿ ಒಂದು ಬೇಸಿಕ್ ಡಯಟ್ ಪ್ಲಾನ್ ಮಾಡಿ. ಮತ್ತೆ ಪ್ರತಿ ಲಂಚ್, ಡಿನ್ನರ್ ಎಲ್ಲ ಮೆಜರ್ ಮಾಡಿ ತಿನ್ನಿ. ನೀವು ರೈಸ್, ಎಸ್ಪೆಷಲಿ ರೈಸ್ ಎಷ್ಟು ತಿಂತೀರ ಅಂತ ಕರೆಕ್ಟ್ ಆಗಿ ಮೆಜರ್ ಮಾಡಿ ತಿನ್ನಿ. ನಿಮ್ಗೆ ಡಿಫ್ರೆನ್ಸ್ ಆಗಿಲ್ಲ ಅಂದ್ರೆ ನನ್ನ ಮತ್ತೆ ಕೇಳಿ, ನೀವು 100% ರಿಸಲ್ಟ್ ಸಿಗುತ್ತೆ.